ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾವೇ ಕಲಿತಂಥ ಶಾಲೆಯಲ್ಲಿ ನನ್ನ ಜೊತೆ ವಿದ್ಯಾರ್ಥಿಗಳಾಗಿದ್ದವ್ರಿಗೆ ನಾನೇ ಪಾಠ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಮಹೇಶ್ಚಂದ್ರ ಗುರು ಅವರಿಗೆ, ಬದ್ರೀಶ್ ಅವರಿಗೆ ಮೊದಲು ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಾನು ವಿದ್ಯಾರ್ಥಿ ದಶೆಯಲ್ಲೇ ಈ ಸಮಾಜ ಸೇವೆ ಗೀಳನ್ನು ಹಚ್ಕೊಂಡಂಥವನು. NSS ಇದಕ್ಕೆಲ್ಲ ಕಾರಣ. ಆನಂತರ NYK ಯೂತ್ ಸರ್ವೀಸು ಇದೆಲ್ಲ ಬಂದು ನಾನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ತುಂಬ ಓದ್ತಿದ್ದೆ, ತುಂಬ ಬರೀತಿದ್ದೆ. ನನ್ನ ಹತ್ರ ನೋಡ್ಕೊಂಡು ಬರೀತಿದ್ದವರು ಇವತ್ತು UGC ವೇತನ ತಗೊಳ್ಳುವಂಥ ಪ್ರಾಧ್ಯಾಪಕರಾಗಿದ್ದಾರೆ. ಆದರೆ ನಾನು ಅಂಥ ಪ್ರಾಧ್ಯಾಪಕರಿಗೆ ಪಾಠ ಮಾಡುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿದ್ದೇನೆ. ಇದು ನನಗೆ ಸಮಾಜ ಕೊಟ್ಟು ಕಲಿಸಿರುವಂಥದ್ದು. ಈ ಒಂದು ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ ನೀವೆಲ್ಲ ಕೇಳಿರ್ತೀರಿ. ಅದಕ್ಕಿಂತ ಮುಂಚೆ ಒಂದು ಉದಾಹರಣೆಗೆ ಹೋಗ್ತೀನಿ. ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಸಂಸ್ಥೆ. ಆರ್ಗ್ಯಾನಿಕ್ ಮಂಡ್ಯ ಅಂತಕ್ಕಂಥ ಸಂಸ್ಥೆಯ ನಮ್ಮೆಲ್ಲ ಸ್ನೇಹಿತರು ಸೇರಿ ಮಂಡ್ಯವನ್ನು ವಿಷಮುಕ್ತ ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. 2014-15 ಅಕ್ಟೋಬರ್ 1ನೇ ತಾರೀಕು ಅಲ್ಲಿ ಮಂಡ್ಯವನ್ನು ಒಂದು ಕೋಆಪ್ರೇಟಿವ್ ಮಾಡಲಲ್ಲಿ ಒಂದು ಸಂಘ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಈ ಸಾವಯವ ಕೃಷಿ ಬಗ್ಗೆ, ಸಾವಯವ ಕೃಷಿ ಅಂತ ಹೇಳಿದ್ರೆ ಎಲ್ಲಿಂದೋ ಅಮೇರಿಕದಿಂದನೋ ಇಂಗ್ಲೆಂಡಿಂದನೋ ಬಂದಿದ್ದಲ್ಲ. ನಮ್ಮ ತಾತಂದಿರು ಮಾಡ್ತಿದ್ದ, ಅಜ್ಜಂದಿರು ಮಾಡ್ತಿದ್ದಂಥ ಕೃಷಿನೇ ಇವತ್ತು ಸಾವಯವ, ನೈಸರ್ಗಿಕ, ಗೋ-ಆಧಾರಿತ, ಶೂನ್ಯ ಬಂಡವಾಳ ಏನೆಲ್ಲ ಕರಿತೀವಿ. ಅದನ್ನು ನಮ್ಮ ಜನಕ್ಕೆ ಕೇಳಕ್ಕೆ ಹೋದಾಗ 100 ಜನ ಸೇರ್ತಿದ್ರು, ಅದರಲ್ಲಿ 20 ಜನ ಉಳ್ಕೊತಿದ್ರು. ಆ 20 ಜನಕ್ಕೆ ಗೊತ್ತಣ, ಆದರೆ ನಮಗೆ ಮರ್ತುಬಿಟ್ಟಿದ್ದೀವಿ. ಅದನ್ನು ಕಲಿಸೋಕ್ಕೆ ಪಾಠ ಶುರು ಮಾಡಿದ್ವಿ, ಜಾಗೃತಿ ಶಿಬಿರಗಳನ್ನು ಮಾಡಿದ್ವಿ. ಮತ್ತು ಅವ್ರು ಹಿಡಿದಿಟ್ಕೊಳ್ಳೋಕ್ಕೆ ಸಾವಯವ ರೈತ ಕೂಟಗಳನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ರೈತರಿಗೇನೋ ಮಾಡಿದ್ವಿ ರೈತ ಕೂಟಗಳನ್ನ. ನಮ್ಮ ಮಹಿಳೆಯರೆಲ್ಲ ಬರೀ ಸ್ವಸಹಾಯ ಸಂಘಗಳು, ಹಣ ಕಟ್ಟು ತೆಗಿ ಇಷ್ಟರಲ್ಲೇ ಮುಖ್ಯವಾಗಿತ್ತು. ಹಿಂದೆ ನಮ್ಮ ಮನೆಯಲ್ಲಿ ಕೀರೆ ಮಡಿ ಅಂತ ಇರ್ತಿದ್ದವು ಪ್ರತಿ ಮನೆಯಲ್ಲಿ. ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೀರೆ ಮಡಿ ಅನ್ನೋದು ಬಹಳ ಹೆಸರುವಾಸಿ. ಮನೆ ಪಕ್ಕ ಇರೋ ಜಾಗದಲ್ಲಿ ಚೌಕಾಕಾರದಲ್ಲಿ ಸೊಪ್ಪು ಬೆಳೀತಿದ್ರು. ಮನೆ ಹತ್ರ ಇಲ್ಲ ಅಂದರೆ ನಮ್ಮ ತೋಟದ ಹತ್ರ. ಆ ತೋಟದ ಹತ್ರ ನಾವು ಶಾಲೆಯಿಂದ ಹೋದಾಗ ಅಜ್ಜಿ ಕರ್ಕೊಂಡೋಗಿ ಅದಕ್ಕೆ ನೀರು ಹಾಕಿಸ್ತಿದ್ಲು, ಹಿಂಗೆ ಗೊಬ್ಬರ ಹಾಕಿಸ್ತಿದ್ಲು. ಒಳ್ಳೆ ಅದ್ಭುತವಾದ ಸೊಪ್ಪು ಬರ್ತಿತ್ತು. ಅಂದರೆ ವಿಷಮುಕ್ತವಾದ ತರಕಾರಿನ ಬೆಳೀತಕ್ಕಂಥದ್ದು ನಮ್ಮ ಸಂಸ್ಕೃತಿಯಾಗಿತ್ತು. ಅದನ್ನು ಮಹಿಳೆಯರಿಗೆ ಕಳಿಸ್ಬೇಕು ಅಂತೇಳಿ ಕೀರೆಮಡಿ ಮಹಿಳಾ ಕೂಟಗಳು ಅಂತ ಮಾಡಿದ್ವಿ. ಸುಮಾರು 180 ಹಳ್ಳಿಗಳಲ್ಲಿ ಈ ಕೀರೆಮಡಿ ಮಹಿಳಾ ಕೂಟ ಆರೋಗ್ಯಕ್ಕೋಸ್ಕರ, ಹಣಕ್ಕಾಗಿ ಎಲ್ಲ ಮಾಡಿದ್ವಿ. ಒಳ್ಳೆ ಸಕ್ಸಸ್ ಆಯಿತು. ಒಳ್ಳೆಯ ತರಬೇತಿಗಳು ಮಾಡಿದ್ವಿ, ಎಲ್ಲ ಆಯಿತು. ಆದರೆ ಒಂದು ಫೈನ್ ಡೇ ಆರ್ಗ್ಯಾನಿಕ್ ಮಂಡ್ಯ ಬಂದಿದ್ದು ಮಧ್ಯವರ್ತಿಗಳ ಇಂದ ಲಾಭ ಮಾಡಿಕೊಳ್ಳಿಕ್ಕೆ ಅನ್ನೋದು ಗೊತ್ತಾದಾಗ ಅದರಿಂದ ಹೊರಬಂದು ನಾನೇ ನನ್ನ ಸ್ನೇಹಿತರ ತೋಟವನ್ನು ತಗೊಂಡು ಅಲ್ಲಿ ಕಲ್ತಿದ್ದಂಥ ಮೆಥಡಲ್ಲಿ 100 ಅಡಿ 3 ಅಡಿ ಪಟದಲ್ಲಿ ಪಟ ಮಾಡಿ ಯಾವುದೇ ರಾಸಾಯನಿಕ ಬಳಸ್ದೇನೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಜೀವಾಮೃತವನ್ನು ಮಾಡಿಕೊಂಡು ಸೊಪ್ಪು ತರಕಾರಿಯನ್ನು ಬೆಳೆದು ನಾನು, ನನ್ನ ಹೆಂಡತಿ ಜೊತೆಗೆ ನನ್ನ ಸ್ನೇಹಿತ 3 ಜನ ಮಂಡ್ಯದ 150 ಮನೆಗಳಿಗೆ ಹೋಮ್ ಡೆಲಿವರಿ ಕೊಡ್ತಿದ್ದೆ ನಾನೇ. ಬೆಳಿಗ್ಗೆ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಇವತ್ತು ಈ ಸೊಪ್ಪನ್ನು ಅಲ್ಲಿ ಕೀಳ್ತಾ ಇದ್ದರೆ ಅಲ್ಲೇ ಕಂತೆ ಕಟ್ಟಿ ಅದನ್ನು ಲೈವ್ ಮಾಡ್ತಿದ್ವಿ. ಅವ್ರು ನನಗೆ ಇಷ್ಟು ಬೇಕು ಅಂತ ಹೇಳ್ತಿದ್ರು. ಮುಂಜಾನೆ ಹೋಗ್ಬಿಟ್ಟು ಅವ್ರ ಮನೆಗಳಿಗೆಲ್ಲ ನಾನು ಡೋರ್ ಡೆಲಿವರಿ ಕೊಟ್ಟು ಬರ್ತಿದ್ದೆ.
ಅದು ಎಂಥ ಶ್ರಮ ಅಂದರೆ 6 ವರ್ಷ ಆರ್ಗ್ಯಾನಿಕ್ ಬಣ್ಣೆ ಕಟ್ಟಿ ಹಗಲು ರಾತ್ರಿ ದುಡಿದು ಕೊನೆಗೆ ತೋಟಕ್ಕೆ ಬಂದೆ. ಆ ತೋಟಕ್ಕೆ ಭೂಮಿ ತಾಯಿ ಕಡೆಗೆ ಹೋಗ್ದೋಗಿದ್ರೆ ನಾನು ಇವತ್ತಿನ ಕಾಯ್ತಿರ್ಲಿಲ್ಲ.